ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸೊ ಇನ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್, ಈ ಪ್ರಾಬ್ಲಮ್ ಅಲ್ಲಿ ಎರಡು ವೇರಿಯನ್ಸಸ್ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಮೆಟೀರಿಯಲ್ ವೇರಿಯನ್ಸಸ್ ಮತ್ತೆ ಲೇಬರ್ ವೇರಿಯನ್ಸಸ್. ಸೊ ಮೆಟೀರಿಯಲ್ ವೇರಿಯನ್ಸಸ್ ಮೂರ್ ತರ ಆಲ್ರೆಡಿ ಈ ತರ ಸಾರ್ಟ್ ಔಟ್ ಮಾಡಿದೀರಾ. ಲೇಬರ್ ವೇರಿಯನ್ಸಸ್ ವಸ್ತು. ಸೊ ಈ ತರ ಕೇಳಿದಾಗ 15 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಿಂದೆ ಮಾಡಿದ್ದೆರಡು ಒಂದೇ ಕೇಳಿದಾಗ 10 ಮಾರ್ಕ್ಸ್ ಕೇಳ್ಬೋದು ನಿಮ್ಗೆ. ಡಾಟಾ ಏನ್ ಕೊಟ್ಟಿದ್ದಾರೆ ನೋಡೋಣ. ಸೊ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ 1000 kgs, ಆಕ್ಚುಯಲ್ 1040 kgs. ಪ್ರೈಸು ಎಷ್ಟು ಮೆಟೀರಿಯಲ್ ವೈಸ್ ಬಂದಾಗ ಸ್ಟ್ಯಾಂಡರ್ಡ್ ಪ್ರೈಸ್ ಡೈರೆಕ್ಟ್ ಆಗೇ ಕೊಟ್ಟಿದ್ದಾರೆ, ಆಕ್ಚುಯಲ್ ಕ್ವಾಂಟಿಟಿ ಡೈರೆಕ್ಟ್ ಆಗೇ ಕೊಟ್ಟಿದ್ದಾರೆ, ಪ್ರೈಸ್ ಕೂಡ ಡೈರೆಕ್ಟ್ ಆಗೇ ಇದೆ, ಇದು ಕೂಡ ಡೈರೆಕ್ಟ್ ಆಗೇ ಇದೆ. ವೇಜಸ್ ರೇಟ್ ಅಂದ್ರೆ 1 ಅವರ್ಗೆ ಎಷ್ಟು. ಸೊ ಸ್ಟ್ಯಾಂಡರ್ಡ್ ರೇಟ್ ಮತ್ತೆ ಸ್ಟ್ಯಾಂಡರ್ಡ್ ಆಕ್ಚುಯಲ್ ರೇಟು ಸೇಮ್ ಕೊಟ್ಟಿದೆ. ಲೇಬರ್ ವೇಜಸ್ ಅಂದ ತಕ್ಷಣ ಇದು ಲೇಬರ್ ರಿಲೆವೆಂಟ್ ಇನ್ಫಾರ್ಮೇಶನ್, ಇದೆರಡು ಮೆಟೀರಿಯಲ್ ರಿಲೆವೆಂಟ್ ಇನ್ಫಾರ್ಮೇಶನ್. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತ ಅಂದ್ರೆ, ಲೇಬರ್ ಅಲ್ಲಿ ಆಕ್ಚುಯಲ್ ಮಾತ್ರ 540 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 580 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡರ್ಡ್ ಅವರ್ಸ್ ಅಲ್ಲಿ ಕೊಟ್ಟಿಲ್ಲ. 1 ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅವ್ರಿಗೆ 2.5 ಗಂಟೆ ಬೇಕು ಅಂತ ಕೊಟ್ಟಿದ್ದಾರೆ, 1 ಯೂನಿಟ್ ನ. ಸೊ ಟೋಟಲ್ ಆಗಿ ಇಲ್ಲಿ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ? 210. ಸೊ ಅದರಿಂದ ಅದೆಷ್ಟು ಅಂತ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಸೊ ಲೆಟ್ಸ್ ಸಿ ಮೆಟೀರಿಯಲ್ ವೇರಿಯನ್ಸ್ ಫಸ್ಟ್ ಮಾಡೋಣ, ಆಮೇಲೆ ಲೇಬರ್ ವೇರಿಯನ್ಸಸ್ ಮಾಡೋಣ. ಫಸ್ಟ್ ಮೆಟೀರಿಯಲ್ ವೇರಿಯನ್ಸಸ್. ಸೊ ನಾವು ಆಸ್ ಯು ನೋ, ಈ 4 ಮೇಜರ್ ಇಂಪಾರ್ಟೆಂಟ್ ನೀವು ಕಂಡುಹಿಡ್ಕೊಂಡ್ರೆ ಎಲ್ಲ ಈಸಿ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ನಮಗೆ ಆಕ್ಚುಯಲ್ ಔಟ್ಪುಟ್ ಇದೆ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇದೆ. ಬಟ್ 1 ಯೂನಿಟ್ಗೆ ಎಷ್ಟು ಅಂತ ನಮಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ 1000 kgs ಅಂತ ಕೊಟ್ಟಿರೋದ್ರಿಂದ, ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ನೀವು ಡೈರೆಕ್ಟ್ ಆಗೇ ಬರ್ಕೋಬಹುದು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಸ್ ಹೌ ಮಚ್? ಇಟ್ಸ್ 1000 kgs. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ 1000 kgs ಬರ್ದು. ಸ್ಟ್ಯಾಂಡರ್ಡ್ ಪ್ರೈಸ್ ಕೂಡ ಡೈರೆಕ್ಟ್ ಆಗಿದೆ, ದಟ್ ಈಸ್ ₹20. ಅಂಡ್ ಆಕ್ಚುಯಲ್ ಕ್ವಾಂಟಿಟಿ ಈಸ್ 1040 kgs. So that is 1000. And actual price is per unit is 22 rupees. So ಎಲ್ಲ ಅಡ್ವರ್ಸ್ ಆಗಿದೆ. ನಾನು ಅನ್ಕೊಂಡೆ 1000 kgs ಸಾಕು ಮೆಟೀರಿಯಲ್ ಅಂತ, ಬಟ್ ಇಟ್ಸ್ 1040 kgs ತಗೊಳುತ್ತೆ. ಪ್ರೈಸ್ ಬಂದು 20 rupees ಅನ್ಕೊಂಡೆ, ಬಟ್ ಇಟ್ ಇಸ್ 22 rupees ತಗೊಂಡಿದೆ. ಸೊ ಎಲ್ಲ ಅಡ್ವರ್ಸ್ ಆಗಿರೋದ್ರಿಂದ, ಸೊ ಎಲ್ಲ ಅಡ್ವರ್ಸ್ ಆನ್ಸರ್ಸ್ ಗಳೇ ಬರುತ್ತೆ. ಸೊ MCV is equal to standard price is, sorry, standard quantity is 1000 kgs into standard price is 20 rupees. ನಾನು ಅನ್ಕೊಂಡೆ ಇಟ್ಸ್ 2 lakh ಅಲ್ಲಿ, ಸಾರಿ 20,000 ಅಲ್ಲಿ ಕೆಲಸ ಆಗುತ್ತೆ ಅನ್ಕೊಂಡು, ಬಟ್ ಆಕ್ಚುಯಲ್ ಆಗಿ ಆಗಿದ್ದು ಜಾಸ್ತಿ. ಅದೆಷ್ಟು ಅಂತ ನೋಡೋಣ. 1040 ಆಕ್ಚುಯಲ್ ಆಗಿ ತಗೊಂಡಿದ್ದು ಇಂಟು ಪ್ರೈಸ್ ಬಂದು 22 rupees ತಗೋತು. ಸೊ ವೆನ್ ಯು ಮಲ್ಟಿಪ್ಲೈ ದಿಸ್, ವೇರಿಯನ್ಸ್ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ ವೇರಿಯನ್ಸ್ ಎಷ್ಟು ಅಂತ ಇಲ್ಲಿ ಗೊತ್ತಾಗುತ್ತೆ. MCV is equal to, so 1000 into 20, that is become ₹20,000. 20,000 ಆಗುತ್ತೆ. 1000 into 20, 20,000 ಆಗುತ್ತೆ. And minus with this become 1040 into 22. 1040 into 22, that is 22,880 ಆಗುತ್ತೆ. ಸೊ ಓವರ್ ಆಲ್ ಆಗಿ ಹೋದಾಗ ದಟ್ಸ್ ಅಡ್ವರ್ಸ್. ಸೊ ಮೈನಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಬರುತ್ತೆ, minus 2,880 rupees. 2,880 ಆಫ್ ಅಡ್ವರ್ಸ್. ಸೊ ಅಡ್ವರ್ಸ್ ಆಯ್ತು. ಸೊ ಇಟ್ಸ್ ಅಡ್ವರ್ಸ್ ಓವರ್ ಆಫ್ ಕೋರ್ಸ್ ಅಡ್ವರ್ಸ್. ಎಲ್ಲ ಮೆಟೀರಿಯಲ್ ಯೂಸೇಜ್, ಪ್ರೈಸು ಯೂಸೇಜ್ ಎರಡೂ ಅಡ್ವರ್ಸ್ ಆದ್ರೆ ಕಾಸ್ಟ್ ಆಬ್ವಿಯಸ್ಲಿ ಅಡ್ವರ್ಸ್ ಆಗೇ ಆಗುತ್ತೆ. ನೆಕ್ಸ್ಟ್ MPV is equal to ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 20 rupees ಇದೆ, ಮೈನಸ್ ಆಕ್ಚುಯಲ್ ಪ್ರೈಸ್ ಇದು 22. ಇಲ್ಲಿ ಅಡ್ವರ್ಸ್ ಆಗಿದೆ, -2 rupees ಆಲ್ರೆಡಿ ಅಡ್ವರ್ಸ್ ಆಯ್ತು, ಇಂಟು ಆಕ್ಚುಯಲ್ ಕ್ವಾಂಟಿಟಿ ದಟ್ ಟುಕ್ 1040 kgs. 1040 kgs. ಸೊ ಮಲ್ಟಿಪ್ಲೈ ಮಾಡೋಣ. MPV is equal to minus, this is become minus 2 rupees into 1040 kgs. ಸೊ ಎರಡು ಮಲ್ಟಿಪ್ಲೈ ಮಾಡಿದಾಗ MPV is also adverse of 1040 into 2.
ಸೊ 2080 ಅಲ್ಲೇ ಗೊತ್ತಾಗುತ್ತೆ. ಸೊ ದಟ್ ಈಸ್ 2080 ರುಪೀಸ್ ಅಡ್ವಾನ್ಸ್ ಆಯ್ತು. ನಂಗೆ ಮೆಟೀರಿಯಲ್ ಪ್ರೈಸ್ ಬೆಲೆ ಜಾಸ್ತಿ ಆಗಿರೋದ್ರಿಂದ 2080 ರುಪೀಸ್ ಕಳ್ಕೊಂಡು ಪ್ರೈಸ್ ಇಂದಾನೆ ಕಳ್ಕೊಂಡು ಅನ್ನೋದ್ರಿಂದ ನೆಗೆಟಿವ್ ಆಯ್ತು. ಅದು ಅಷ್ಟು ವೇರಿಯನ್ಸ್ ಆಯ್ತು, ಜಾಸ್ತಿ ಆಯ್ತು ದುಡ್ಡು ಅಂತ ಅರ್ಥ. ಉಳಿಲಿಲ್ಲ ದುಡ್ಡು, ಜಾಸ್ತಿ ಅನ್ಕೊಂಡ್ಗಿಂತ ಜಾಸ್ತಿ ಆಯ್ತು. ಯೂಸೇಜ್ ಅಫ್ಕೋರ್ಸ್ ಯೂಸೇಜ್ ಕೂಡ ಜಾಸ್ತಿ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ 1000 kgs ಒಳಗಡೆ ಸಾಕಾಗುತ್ತೆ ಮೆಟೀರಿಯಲ್ ಅಂತ. ಬಟ್ ಅದು ತಗೋತು 1040 kgs ನ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು ದಟ್ ಈಸ್ 20 ರುಪೀಸ್. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ 20 ರುಪೀಸ್ ಇತ್ತು. ಸೊ ಓವರ್ ಆಲ್ ನೋಡಿದಾಗ -40 kgs ಏನಾಯ್ತು, ಜಾಸ್ತಿ ತಗೋತು. ಇದರಿಂದ ಒಂದು ಯೂನಿಟ್ಗೆ 20 ರುಪೀಸ್ ತರ ಆದ್ರೆ 20 ಯೂಸೇಜ್ ಎಷ್ಟು ಅನ್ಕೋತು ಅಂತಂದ್ರೆ ಮೈನಸ್ ಅಡ್ವಾನ್ಸ್, ಇದು ಕೂಡ ಅಡ್ವಾನ್ಸ್ 800 kgs -800 kgs. ದಿಸ್ ಇಸ್ ಅಡ್ವಾನ್ಸ್, ಎಲ್ಲ ಅಡ್ವಾನ್ಸ್ ಆಗಿದೆ ಈ ಸಲ. ನಾವು ವೆರಿಫಿಕೇಶನ್ ಮಾಡ್ಬೋಣ. ವೆರಿಫಿಕೇಶನ್ ಎಂ ಸಿ ವಿ ಎಷ್ಟು ಬಂದಿದೆ ನೋಡಿ, ಅಡ್ವಾನ್ಸ್ ಬಂದಿದೆ. ಸೊ ಮೈನಸ್, ಸೊ ಅಡ್ವಾನ್ಸ್ ಬಂದಿದೆ -2880. ಸೊ ಮೈನಸ್ ಬಂದಿದೆ. ಈಸ್ ಈಕ್ವಲ್ ಟು ಎಂ ಪಿ ವಿ ಬಂದು ನಮ್ಗೆ ಮೈನಸ್, ದಟ್ ಈಸ್ ಆಲ್ಸೋ -2080 ರುಪೀಸ್. ಸೊ ಎಂ ಪಿ ವಿ ಮೈನಸ್ ಅಡ್ವಾನ್ಸ್, ಅಂಡ್ ಇದು ಮೈನಸ್ ಆಗಿರೋದ್ರಿಂದ ಡೈರೆಕ್ಟ್ಲಿ ಪ್ಲಸ್ ಸಿಂಬಲ್ ಬದಲು ಮೈನಸ್ ಸಿಂಬಲ್ ಹಾಕೋಬಿಡಿ. ದಟ್ ಈಸ್ -800. ಸೊ ಓವರ್ ಆಲ್ ನೋಡಿದಾಗ ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತೆ. ಸೊ ನೀವು ಆಡ್ ಬೋತ್ ದಟ್ ಯು ಗೆಟ್ ಅಡ್ವಾನ್ಸ್ ಆಫ್ 2880. 2880 is equal to 2880. ಸೊ ದಿಸ್ ಇಸ್ ವೆರಿಫಿಕೇಶನ್ ಮಾಡಿದ ಪ್ರಕಾರ ಅದು ಇದಾಯ್ತು. ಸೊ ಇಟ್ಸ್ ಮೆಟೀರಿಯಲ್ ವೇರಿಯನ್ಸ್. ಸಿಂಪಲ್ ಆಗಿ ಕೇಳಿದ್ರೆ, ಬಿಕಾಸ್ ವೈ ಇಟ್ ಈಸ್ ಸಿಂಪಲ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಡೂ ಲೇಬರ್ ವೇರಿಯನ್ಸ್. ಸೊ ಲೇಬರ್ ವೇರಿಯನ್ಸ್ ಫಾರ್ಮುಲಾ ಹೇಳಿದೆ, ಅಲ್ಲಿ ಅವರ್ಸ್ ಇರೋ ಜಾಗದಲ್ಲೆಲ್ಲ ಕ್ವಾಂಟಿಟಿ ಜಾಗದಲ್ಲೆಲ್ಲ ಅವರ್ಸ್ ಬರುತ್ತೆ, ಪ್ರೈಸ್ ಜಾಗದಲ್ಲೆಲ್ಲ ರೇಟ್ ಬರುತ್ತೆ. ಸೇಮ್, ರೆಸ್ಟ್ ಆಲ್ ಆರ್ ಸೇಮ್ ಆಕ್ಚುಲಿ. ಸೊ ಇಲ್ಲಿ 3 ತರನು ಕಂಡುಹಿಡಿಬೇಕಾಗುತ್ತೆ: ಕಾಸ್ಟ್, ಪ್ರೈಸ್ ಮತ್ತೆ ಎಫಿಷಿಯನ್ಸಿ. ಯೂಸೇಜ್ ಬದಲು ಇಲ್ಲಿ ಎಫಿಷಿಯನ್ಸಿ ಅಂತ ಕರಿತೀವಿ, ಪ್ರೈಸ್ ಬದಲು ರೇಟ್ ಅಂತ ಕರೀತೀವಿ. ಕಾಸ್ಟ್ ಬಗ್ಗೆ ಏನೂ ಇಲ್ಲ. ಇನ್ಸ್ಟೆಡ್ ಆಫ್ ಮೆಟೀರಿಯಲ್ ಯೂಸ್ ಲೇಬರ್ ಇಯರ್. ದಟ್ಸ್ ಆಲ್ ಚೇಂಜಸ್. ಬಟ್ ಈ ಕ್ವಶನ್ ಅಲ್ಲಿ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ನಮ್ಗೆ ಸ್ಟ್ಯಾಂಡರ್ಡ್ ವೇಜಸ್ ಕೊಟ್ಟಿದ್ದಾರೆ. 1 ಅವರ್ಗೆ ಎಷ್ಟು ಸ್ಟ್ಯಾಂಡರ್ಡ್ ವೇಜಸ್. ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ವೇಜಸ್ ನ ಬರಿಬಹುದು. ರೇಟ್ ನ ಎಷ್ಟು 25. ಆಕ್ಚುಯಲ್ ರೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಆಕ್ಚುಯಲ್ ರೇಟ್ ಈಸ್ 28 ರುಪೀಸ್. ಸ್ಟ್ಯಾಂಡರ್ಡ್ ಅವರ್ಸ್ ಕೊಟ್ಟಿಲ್ಲ, ಬಟ್ ಆಕ್ಚುಯಲ್ ಅವರ್ಸ್ ಕೊಟ್ಟಿದ್ದಾರೆ. ಆಕ್ಚುಯಲ್ ಅವರ್ಸ್ ಎಷ್ಟು 580 ಅವರ್ಸ್. ಅವರ್ಸ್ ಅಲ್ಲಿ ಇದು ನಾವು ಕೆಜಿಸ್ ಅಲ್ಲಿ ನೋಡ್ತಿದ್ವು, ಇಲ್ಲಿ ಅವರ್ಸ್ ಅಲ್ಲಿ ಇಲ್ಲಿ ನಾವು ಇದ್ ಮಾಡ್ಬೇಕಾಗತ್ತೆ. ಸೊ ಆಕ್ಚುಯಲ್ ಅವರ್ಸ್ ದೇ ಹ್ಯಾವ್ ಗಿವನ್ 580. ಸ್ಟ್ಯಾಂಡರ್ಡ್ ರೇಟ್ 25, ಆಕ್ಚುಯಲ್ ರೇಟ್ 28. ಒಂದು ಪ್ರೈಸ್ ಅಲ್ಲಿ ವೇರಿಯನ್ಸ್ ಆಯ್ತು. 1 ಅವರ್ಗೆ 25 ರೂಪಾಯಿ ಕೊಡ್ತಿದ್ರು ಲೇಬರ್ಗೆ, ಅನ್ಕೊಂಡಿದ್ದು ಅಷ್ಟ ಕೊಡೋಣ ಅಂತ. ಬಟ್ ಆಕ್ಚುಯಲ್ ಆಗಿ ಕೊಟ್ಟಿದ್ದು 28 ರುಪೀಸ್ ಅವರು. ಬಟ್ ಆಕ್ಚುಯಲ್ ಆಗಿ ತಗೊಂಡಿದ್ದು 580 ಅವರ್ಸ್. ಬಟ್ ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸ್ಟ್ಯಾಂಡರ್ಡ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾಗ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಅವರು ಇನ್ಫಾರ್ಮೇಶನ್ ಯಾವ ತರ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನೋಡಿ, ದ ಇನ್ಫಾರ್ಮೇಶನ್ ದೇ ಗಿವನ್. 1 ಯೂನಿಟ್ ಪ್ರೊಡ್ಯೂಸ್ ಮಾಡಕ್ಕೆ 2.5 ಗಂಟೆ ಬೇಕು. 2.5 hours ಇಸ್ ನಥಿಂಗ್ ಬಟ್ ವಾಟ್, 2.5 hours ಪರ್ ಯೂನಿಟ್. ಸೊ 210 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಕ್ ಎಷ್ಟು ಬೇಕು ಅನ್ನೋದೇ ಸ್ಟ್ಯಾಂಡರ್ಡ್ ಅಂತ ನಾವು ಇಲ್ಲಿ ಕರೆಯೋದು. ಸೇಮ್ ಔಟ್ಪುಟ್ ಇಸ್ 210 ಯೂನಿಟ್ಸ್, ರೈಟ್, ಇಂಟು ಸ್ಟ್ಯಾಂಡರ್ಡ್ ಲೇಬರ್ ಪರ್ ಯೂನಿಟ್. ಸ್ಟ್ಯಾಂಡರ್ಡ್ ಲೇಬರ್ ಅಂದ್ರೆ 1 ಯೂನಿಟ್ಗೆ ಎಷ್ಟು ಬೇಕು 2.5. 2.5 2.5 ಅಂತ ಬರೀತಾ ಇದ್ದೀನಿ ನಾನು, ಡಿವೈಡೆಡ್ ಬೈ 1. ಸೊ 1 ಯೂನಿಟ್ಗೆ ಹಂಗೆ ತಾನೇ ಮಾಡಿದ್ದು ನಾವು. ಮೆಟೀರಿಯಲ್ ಹಂಗೆ ಮಾಡಿದ್ದು. ಫಸ್ಟ್ ಲೆಕ್ಕದಲ್ಲಿ ನಿಮಗೆ ಮಾಡಿದಾಗ 1 ಯೂನಿಟ್ ಮಾಡಕ್ಕೆ 6 kgs ಅಂತ ಇತ್ತು. 6/1 ಅಂತ ಮಾಡ್ಕೊಂಡು ಸೆಕೆಂಡ್ ಲೆಕ್ಕ ಮಾಡಿದಾಗ 200 ಯೂನಿಟ್ಸ್ಗೆ 250 kgs ಅಂತ ಇತ್ತು. ಸೊ ಸೇಮ್ ಲೈಕ್ 1 ಯೂನಿಟ್ಗೆ ಎಷ್ಟು ಬೇಕು 2.5 hours ಅಂತ ಬೇಕು. ಸೊ ಈ ತರ ಮಲ್ಟಿಪ್ಲೈ ಮಾಡಿದಾಗ 210 ಇಂಟು 2.5 ಡಿವೈಡ್ ಬೈ 1 ಅಂದ್ರೆ ಅಷ್ಟೇ ಬರುತ್ತೆ. ಸೊ 525 ಅವರ್ಸ್
ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಇಷ್ಟು ಅವರ್ಸ್ ತಗೋತಾ ಇರದೆ ಲೇಬರ್ ಈ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ 525 ಗಂಟೆಗಳ ಕಾಲ ವರ್ಕ್ ಮಾಡಬೇಕು ಅಂತ. ಬಟ್ ಆಕ್ಚುಲ್ ಆಗಿ 580 ಗಂಟೆ ಆಗಿದೆ. ಸೊ ಅಡ್ವರ್ಸ್. ಸೊ ರೇಟಲ್ಲೂ ಅಡ್ವರ್ಸ್ ಆಯ್ತು, ಲೇಬರ್ಗೆ 25 ರೂಪಾಯಿ ಅನ್ಕೊಂಡ್ರು, ಬಟ್ ವೆನ್ ಗೋಸ್ ಆನ್ ಆಕ್ಚುಲ್ ಆಗಿ ತಗೊಂಡಿದ್ದು 28 ರೂಪೀಸ್ ತಗೋತು. ಗಂಟೆಗಳು ಅಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಕ್ಕೆ 525 ಅವರ್ಸ್ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ರು, ಎಲ್ಲ ಅಡ್ವರ್ಸ್ ಆಗಿದೆ. ಸೊ ಫಾರ್ಮುಲಾ ಸೇಮ್, LCV ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಅವರ್ಸ್. ದೇ ಎಕ್ಸ್ಪೆಕ್ಟೆಡ್ ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟು ಅನ್ಕೊಂಡ್ರು, 525 ಅವರ್ಸ್ ಅನ್ಕೊಂಡ್ರು. ಸ್ಟ್ಯಾಂಡರ್ಡ್ ರೇಟ್ ಎಷ್ಟು ಅನ್ಕೊಂಡ್ರು, 525 ಅವರ್ಸ್ ಅನ್ಕೊಂಡು ಸ್ಟ್ಯಾಂಡರ್ಡ್ ರೇಟ್ 25 ರೂಪೀಸ್ ಅನ್ಕೊಂಡ್ರು. ಆಕ್ಚುಯಲ್ ಅವರ್ಸ್ ತಗೊಂಡಿದ್ದವರು 580 ಅವರ್ಸ್ ಇಂಟು ಆಕ್ಚುಯಲ್ ರೇಟ್ ಬಂದು 28 ರೂಪೀಸ್ ಆಯ್ತು. ಸೊ ಇಲ್ಲೇ ನೀವು ನೋಡ್ತಾ ಇರ್ಬೋದು ಎಲ್ಲ ಅಡ್ವರ್ಸ್ ಆಗಿದೆ. LCV ಇಸ್ ಈಕ್ವಲ್ ಟು, ಸೊ 525 ತರ ಆಗಿದೆ. 525 ಅವರ್ಸ್ ವರ್ಕ್ ಮಾಡಿ 25 ರೂಪೀಸ್ ಅಂದ್ರೆ 525 ಅವರ್ಸ್ ವರ್ಕ್ ಮಾಡಿ 25 ರೂಪೀಸ್ ಕೊಟ್ಟಿದ್ರೆ ಅವ್ರದ್ದು ಆಕ್ಚುಲಿ ಲೇಬರ್ ಕಾಸ್ಟ್ ಎಷ್ಟು ಬರ್ಬೇಕಾಯ್ತು, 13,125 ರೂಪೀಸ್ ಬರ್ಬೇಕಾಗಿತ್ತು. ಬಟ್ ಆಕ್ಚುಲಿ 580 ಇಂಟು 28 ರೂಪೀಸ್, 580 ಇಂಟು 28 ರೂಪೀಸ್, 580 ಇಂಟು 28 ರೂಪೀಸ್ ತಗೊಂಡಿದ್ದು ಎಷ್ಟಾಯ್ತು ಅಂತ ಅಂದ್ರೆ 16,240 16,240 ರೂಪೀಸ್. ಆಬ್ವಿಯಸ್ಲಿ ಓವರ್ ಆಲ್ ನೋಡಿದಾಗ ಎರಡು ಡಿಫರೆನ್ಸ್ ನಾವು ನೋಡಿದಾಗ ಅಡ್ವರ್ಸ್ ಆಫ್ ಮೈನಸ್ ರೂಪೀಸ್ 3,115 ರೂಪೀಸ್ ಏನಾಯ್ತು ಅವ್ರಿಗೆ ಓವರ್ ಆಲ್ ಲೇಬರ್ ಇಂದ ದುಡ್ಡು ಜಾಸ್ತಿ ಆಯ್ತು, ಅನ್ಕೊಂಡ್ಗಿಂತ ಏನಾಯ್ತು ದುಡ್ಡು ಜಾಸ್ತಿ ಆಯ್ತು. ನೆಕ್ಸ್ಟ್ ಲೇಬರ್ ರೇಟ್ ವೇರಿಯನ್ಸ್. ಸೊ ಪ್ರೈಸ್ ಕೂಡ ಬೆಲೆನೂ ಕೂಡ ಇವ್ರದ್ದು ಜಾಸ್ತಿ ಆಯ್ತು. ಯಾರ್ದು ಲೇಬರ್ಗೆ 1 ಅವರಿಗೆ ಕೊಡೋ ರೇಟ್ ಕೂಡ ಜಾಸ್ತಿ ಆಯ್ತು. ಆಕ್ಚುಲ್ ಆಗಿ ಅವರು 25 ಅನ್ಕೊಂಡು, ಬಟ್ ಆಕ್ಚುಲ್ ಆಗಿ ಕೊಟ್ಟಿದ್ದು 28 ರೂಪೀಸ್. ಸೊ ಓವರ್ ಆಲ್ ಆಗಿ ಅವರ್ಸ್, ಆಕ್ಚುಲ್ ಅವರ್ಸ್ ದೇ ವರ್ಕ್, ಆಕ್ಚುಲ್ ಅವರ್ಸ್ ವರ್ಕ್ ಮಾಡಿರೋದೆಷ್ಟು 580. ಸೊ 580 ಅವರ್ಸ್ ವರ್ಕ್ ಮಾಡಿರೋದ್ರಿಂದ ಸೊ ಇಂಪ್ಯಾಕ್ಟ್ ಆನ್ ದಿಸ್, ಸೊ ಅಫ್ಕೋರ್ಸ್ ಮೈನಸ್ ರೂಪೀಸ್ 3 ರೂಪೀಸ್ ಜಾಸ್ತಿ ಆಗಿದೆ. ಸೊ 580 ಅವರ್ಸ್ ಎಷ್ಟಾಗುತ್ತೆ, 3 ರೂಪೀಸ್ ತರ ಜಾಸ್ತಿ ಆದ್ರೆ 580 ಆದಾಗ ಲೇಬರ್ಗೆ ಎಷ್ಟು ಜಾಸ್ತಿ ಕೊಟ್ಟಂಗಾಯ್ತು, ಜಾಸ್ತಿನೇ ಕೊಟ್ಟಂಗಾಯ್ತು. ಅದು 580 ದಟ್ ಈಸ್ ರೂಪೀಸ್ 3. ಸೊ ಮೈನಸ್ 1,740 rupees ಅವರು they have lost because of increased labor cost. Labor 25 rupees ಇರೋ 28 ರೂಪೀಸ್ ಆಗಿರೋದ್ರಿಂದ 30,740. ಸೊ ಓವರ್ ಆಲ್ ಎಫಿಷಿಯನ್ಸಿನೂ ಕೂಡ ಕಡಿಮೆ ಆಯ್ತು. ಲೇಬರು 525 ಅವರ್ಸ್ ಸಾಕು ಅನ್ಕೊಂಡ್ರು, ಬಟ್ ಆಕ್ಚುಲ್ ಆಗಿ 580 ಅವರ್ಸ್ ಜಾಸ್ತಿನೇ ತಗೋತು. ಎಷ್ಟು ಅವರ್ಸ್ ಜಾಸ್ತಿ ತಗೋತು, ಆಕ್ಚುಲಿ ಇಟ್ಸ್ ಅಬೌಟ್ 55 ಅವರ್ಸ್ ಜಾಸ್ತಿನೇ ತಗೋತು. ಸೊ 55 ಅವರ್ಸ್ ಜಾಸ್ತಿ ತಗೊಂಡಿರೋದ್ರಿಂದ 55 ಅವರ್ಸ್ ಜಾಸ್ತಿ ತಗೊಂಡಿರೋದ್ರಿಂದ ಸೊ ಓವರ್ ಆಲ್ ಇಂಪ್ಯಾಕ್ಟ್ ಕೂಡ ಏನಾಯ್ತು, ಸ್ಟ್ಯಾಂಡರ್ಡ್ ರೇಟ್ ಫಿಕ್ಸ್ ಮಾಡಿದಾಗ, ಸ್ಟ್ಯಾಂಡರ್ಡ್ ರೇಟ್ ಪ್ರಕಾರ ಹೋದಾಗ ದಟ್ ಈಸ್ ಅಬೌಟ್ 25 ರೂಪೀಸ್ ಆದಾಗ ಅವ್ರಿಗೆ ಓವರ್ ಆಲ್ ಇಂಪ್ಯಾಕ್ಟ್ ಜಾಸ್ತಿನೇ ಹೊಡಿತು ಇಂಟು 25 rupees. So it's become minus 55 hours. LEV is equal to minus 55 hours into 25 rupees. So minus 55 into 25 is 1,375. ಮೆಟೀರಿಯಲ್ ಲೇಬರ್ಗಳು ಜಾಸ್ತಿ ಟೈಮ್ ತಗೊಂಡಿರೋದ್ರಿಂದ ಕೆಲಸ ಮಾಡೋಕೆ, ಲೇಬರ್ಗಳು ಜಾಸ್ತಿ ಟೈಮ್ ಕೆಲಸ ತಗೊಂಡಿರೋದ್ರಿಂದ ಅದ್ರ ಇಂಪ್ಯಾಕ್ಟ್ ಏನಾಯ್ತು ಅಂತ ಅಂದ್ರೆ ಅಡ್ವರ್ಸ್ ಆಫ್ 1,375. ಇದರಿಂದ ಅವರು ಜಾಸ್ತಿ ಟೈಮ್ ತಗೊಂಡಿರೋ ದಿಸ್ ಇಸ್ ಇಂಪ್ಯಾಕ್ಟ್ ವೇರಿಯನ್ಸ್ ಇಷ್ಟ ಆಗೋಯ್ತಿದ್ದು.
ಅಡ್ವರ್ಸ್ ಆಯ್ತು. ಸೊ ಓವರ್ ಆಲ್ ಎಲ್ಲ ಅಡ್ವರ್ಸ್ ಅನ್ಕೊಂಡು ಲೆಟ್ಸ್ ಸಿ ನಾವು ಮಾಡಿರೋ ಸರಿನೋ ಚೆಕ್ ಇಲ್ವೋ ಅಂತ ನೋಡೋಣ. ಸೊ ದಿಸ್ ಇಸ್ ಅಡ್ವರ್ಸ್. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಇದು ಅಡ್ವರ್ಸ್ ಆಗಿದೆ. ಓವರ್ ಆಲ್ ಕಾಸ್ಟ್ 3000 ಮೈನಸ್, ದಿಸ್ ಇಸ್ ಮೈನಸ್. ಸೊ LRV ಕೂಡ ಮೈನಸ್ ವ್ಯಾಲ್ಯೂನೇ ಆಗಿದೆ. ಸೊ ರೇಟ್ ಕೂಡ ಮೈನಸ್ ಬಂತು. ಸೊ ಮೈನಸ್ ಎಷ್ಟದು ಎಲ್ಲಿದೆ ನೋಡಿ, ಇಲ್ಲಿ 1710, 740. This is also minus, so minus I put. So this is about minus. So ಎರಡು add ಮಾಡಿದಾಗ, so when you add both, you'll get the same answer. ಬಂದ್ರೆ ನೀವು ಮಾಡಿರೋ ಸರಿ. So minus 3115. So this is what labor variances. So ಒಂದು ಲೇಬರ್ ವೇರಿಯನ್ಸಸ್ ಅಲ್ಲಿ ಈ ಸಲ ಇದ್ರಲ್ಲಿ ಕೇಳಿದ್ದು ನಿಮ್ಗೆ, ಇದೊಂದು ಗಮನ ಇಟ್ಕೋಬೇಕು ನೀವು. ಸೊ 1 ಯೂನಿಟ್ಗೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ 210 ಯೂನಿಟ್ಸ್ಗೆ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. So this is also different kind of problem ಅಂತಾನೆ ಹೇಳ್ತೀನಿ. The cost card reveals that following information: standard rate, ಮೆಟೀರಿಯಲ್ ಲೇಬರ್ ಎರಡು ಒಟ್ಟಿಗೆ ಕೊಟ್ಟಿದ್ದಾರೆ ಇದನ್ನ. ಸೊ ಇಂಡಿವಿಜುವಲ್ ಲೇಬರ್ ಕೊಟ್ಟು ನೀವು ಮಾಡ್ಬೋದು, ಮೆಟೀರಿಯಲ್ ಕೊಟ್ಟು ಮಾಡ್ಬೋದು. ಸ್ಟ್ಯಾಂಡರ್ಡ್ ರೇಟ್, ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ರೇಟ್ ಕೊಟ್ಟಿದ್ದಾರೆ ₹10 ಅಂತ ಹೇಳಿದ್ದಾರೆ, ದಟ್ಸ್ ಫೈನ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1 ಯೂನಿಟ್ಗೆ 5 kg ಅಂತ ಕೊಟ್ಟಿದ್ದಾರೆ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದ್ರೆ ಎಷ್ಟು ಯೂನಿಟ್ಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ದ ಯೂನಿಟ್ಸ್ ದೇ ಹ್ಯಾವ್ ಗಿವನ್, ದಟ್ ಈಸ್ 600 ಯೂನಿಟ್ಸ್. ಸೊ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ದಟ್ ಯು ಕ್ಯಾನ್ ಡೂ ಇಟ್, ನೋ ಇಶ್ಯೂಸ್ ವಿತ್ ದಟ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೇಟ್, ಅದು ಕೂಡ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ₹20 ಅಂತ ಕೊಟ್ಟಿದ್ದಾರೆ. ಅವರ್ಸ್, ಇದು ಕೂಡ 1 ಯೂನಿಟ್ಗೆ 10 ಅವರ್ಸ್ ಬೇಕು ಅಂತ ಹೇಳಿದ್ದಾರೆ ಲೇಬರ್ 1 ಯೂನಿಟ್ಗೆ. ಸೊ ಎಷ್ಟು ಯೂನಿಟ್ಸ್ ಇದೆ ಅಂತ ನೋಡ್ಕೋಬೇಕಾಗ್ತದೆ ನೀವು ಅದನ್ನ. ಸೊ ಆಕ್ಚುಯಲ್ ಮೆಟೀರಿಯಲ್ ಡೈರೆಕ್ಟ್ ಆಗಿದೆ 3000 kgs, ಬಟ್ ಆಕ್ಚುಯಲ್ ಮೆಟೀರಿಯಲ್ ಕಾಸ್ಟ್ ನಿಮ್ಗೆ ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ₹10 ಅಂತ ಹೇಳಿದ್ದಾರೆ, ಬಟ್ ಆಕ್ಚುಯಲ್ ಹೇಳ್ಬೇಕಾದ್ರೆ ನಿಮ್ಗೆ ಏನ್ ಹೇಳಿದ್ರೆ ಓವರ್ ಆಲ್ ಹೇಳ್ಬಿಟ್ಟಿದ್ದಾರೆ. ಸೊ ಓವರ್ ಆಲ್ ಹೇಳ್ದಾಗ ಹೆಂಗ್ ಮಾಡ್ಬೇಕು ಅಂತ ನೀವು ನೋಡ್ಬೇಕಾಗತ್ತೆ, ಅದನ್ನ ನಾನು ಹೇಳ್ಕೊಡ್ತೀನಿ ನಾನು. ಅಂಡ್ ಆಕ್ಚುಯಲ್ ಅವರ್ಸ್ ವರ್ಕ್ಡ್ 8000 hours, that's actual hours worked, fine enough, no issues with that. ಆಕ್ಚುಯಲ್ ರೇಟ್ ಕೂಡ ಈ ಸರಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಓವರ್ ಆಲ್ ಕಾಸ್ಟ್ ಕೊಟ್ಟಿದ್ರೆ ನೀವು 1 ಯೂನಿಟ್ಗೆ 1 ಅವರ್ಗೆ ಎಷ್ಟಾಗುತ್ತೆ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಮೆಟೀರಿಯಲ್ ಕಾಸ್ಟ್ ಎಷ್ಟನ್ನು ಕಂಡಿದ್ದೀವಿ ಅಂತ ಹೇಳಿದರೆ, ಲೆಟ್ಸ್ ಡೂ ಒನ್ ಬೈ ಒನ್. ಫಸ್ಟ್ ಮೆಟೀರಿಯಲ್ ವೇರಿಯನ್ಸಸ್. ಸೊ ಮೆಟೀರಿಯಲ್ ವೇರಿಯನ್ಸ್ ಅಂದಾಗ ಮೆಟೀರಿಯಲ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಮೆಟೀರಿಯಲ್ ಇನ್ಫಾರ್ಮೇಶನ್ ಇರೋದು ಇದು 2, ಮತ್ತೆ ಇದೆರಡು, ಮತ್ತೆ ಯೂನಿಟ್ಸ್ ನ ನಾವು ತಗೋಬೇಕಾಗತ್ತೆ. ಸೊ ಡೈರೆಕ್ಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ರೇಟ್ ಕೊಟ್ಟಿದ್ದಾರೆ ₹10. ಸ್ಟ್ಯಾಂಡರ್ಡ್ ರೇಟ್, ಒಂದು ಸ್ಟ್ಯಾಂಡರ್ಡ್ ಪ್ರೈಸ್, ಸಾರಿ ರೇಟ್ ಅಲ್ಲ, ಸ್ಟ್ಯಾಂಡರ್ಡ್ ಪ್ರೈಸ್ ಕೊಟ್ಟಿದ್ದಾರೆ ₹10 per kg. ಓಕೆ, ಕೆಜಿನ, ಓಕೆ, ₹10 per kg ಅಂತ ಹೇಳಿದ್ದಾರೆ. ಬಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕೊಟ್ಟಿಲ್ಲ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಕೊಟ್ಟಿಲ್ಲ ಅಂದಾಗ ನಾವು ಆಕ್ಚುಯಲ್ ಔಟ್ಪುಟ್ ಎಷ್ಟು ಮಾಡಿದ್ದಾರೆ, they have given actual output is, see, 600 units produced. This is actual output. So 600 units is actual output into standard material per unit. Standard material per unit ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ನಾವು ನೋಡೋಣ. 1 ಯೂನಿಟ್ಗೆ ಎಷ್ಟು ತಗೋತಿದ್ದಾರೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಅಂತ ನೋಡೋಣ. 1 ಯೂನಿಟ್ಗೆ ಸಿ ಇಯರ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1 ಯೂನಿಟ್ ದೇ ರಿಕ್ವೈರ್ಡ್ 5 kgs. 1 ಯೂನಿಟ್ಗೆ 5 kg ಅಂದ್ರೆ 5 ಡಿವೈಡೆಡ್ ಬೈ 1 ಅಂತ ಅರ್ಥ. 5 ಡಿವೈಡೆಡ್ ಬೈ 5 kgs ಡಿವೈಡೆಡ್ ಬೈ 1 ಯೂನಿಟ್ ಅಂತ ಅರ್ಥ. 1 ಯೂನಿಟ್ಗೆ 5 kgs ಆದ್ರೆ 600 ಯೂನಿಟ್ಸ್ ಎಷ್ಟಾಗುತ್ತೆ, ಇಟ್ಸ್ ಬಿಕಮ್ 3000 kgs. ಇಟ್ಸ್ ಬಿಕಮ್ 3000 kgs. So standard quantity we find out, that is 3000 kgs. ಸಿಕ್ತಲ್ಲ ನಮಗಿದು. ಸೊ ಇದು ನಾವು ಟ್ರೇಸ್ ಔಟ್ ಮಾಡಿದ್ದು. ಸ್ಟ್ಯಾಂಡರ್ಡ್ ಪ್ರೈಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ₹10. ಲೆಟ್ಸ್ ಸಿ ಆಕ್ಚುಯಲ್ ಕ್ವಾಂಟಿಟಿ. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ಪ್ರೈಸ್, ರೇಟ್ ಪ್ರೈಸ್ ಅಂತ, ರೇಟ್ ಅಂತ ಇದೆ, ಪ್ರೈಸ್ ಅಂತ ಮಾಡ್ಕೊಳ್ಳಿ, ನೋ ಇಶ್ಯೂಸ್ ವಿತ್ ದಟ್. ಅಂಡ್ ದಿಸ್ ಇಸ್ ಆಕ್ಚುಯಲ್ ಮೆಟೀರಿಯಲ್ ಯೂಸ್ಡ್ ಇಸ್ 3000 kgs. ಸೊ ಆಕ್ಚುಯಲ್ ಡೈರೆಕ್ಟ್ ಆಗಿದೆ. ಸೊ 3000 kgs ನ ಬರೆದ್ರಿ. ಬಟ್ ಆಕ್ಚುಯಲ್ ಪ್ರೈಸ್ ನ ಅವರು
ಪರ್ ಕೆಜಿ ಕೊಟ್ಟಿಲ್ಲ ನೋಡಿ, ಇಲ್ಲಿ ಇದು ಪರ್ ಕೆಜಿ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್, ಇದನ್ನು ಪರ್ ಕೆಜಿಲೇ ಇರಬೇಕು. ಸೊ ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಆಕ್ಚುಲ್ ಆಗಿ ಅವರು ಎಷ್ಟು ಕೊಟ್ರು, 25,500 ರುಪೀಸ್ ಕೊಟ್ಟಿದ್ರೆ ಎಷ್ಟು ಕೆಜಿ ಆಕ್ಚುಲ್ ಆಗಿ, ಸಾರಿ ನಾಟ್ ಯು, ಎಷ್ಟು ಕೊಟ್ಟಿದ್ದಾರೆ ಆಕ್ಚುಲ್ ಆಗಿ, ಎಷ್ಟು ಕೆಜಿ ತಗೊಂಡಿದ್ದಾರೆ, 3,000 ಕೆಜಿಸ್ ತಗೊಂಡಿದ್ದಾರೆ. ಸೊ ಆಕ್ಚುಲ್ ಆಗಿ 25,500 ಫಾರ್ 3,000 ಕೆಜಿಸ್ ಆಗಿರೋದ್ರಿಂದ ಪರ್ ಕೆಜಿ ಎಷ್ಟು ಅಂತ ಕಂಡುಹಿಡಿಬೇಕಾದ್ ನಾವು. ಸೊ 25,500 ಡಿವೈಡೆಡ್ ಬೈ 3,000, ಇಟ್ಸ್ ಬಿಕಮ್ rupees 8.5. ಸೊ ಒನ್ ಥಿಂಗ್ ಯು ಕ್ಯಾನ್ ಅಬ್ಸರ್ವ್ ದಟ್ ಒನ್, ಕಡಿಮೆ ಆಯ್ತು. ಸೊ ಸ್ಟ್ಯಾಂಡರ್ಡ್ ಆಗಿ 3,000 ಅನ್ಕೊಂಡು ಮೆಟೀರಿಯಲ್ 3,000 ತಗೊಂಡಿದ್ರೆ ಆಕ್ಚುಲ್ ಆಗಿ, ಬಟ್ ಪ್ರೈಸು 10 rupees ಆಯ್ತು ಅನ್ಕೊಂಡಿದ್ರು, ಬಟ್ ಅದು ಇನ್ನೂ ತುಂಬಾ ಕಡಿಮೆ ಆಯ್ತು. ಸೊ ದಿಸ್ ಇಸ್ ಒನ್ ಫೇವರಬಲ್. ಇನ್ನೊಂದು ಯೂಸೇಜ್ ಅಂತ ನಾವು ತಗೊಂಡಾಗ ಫೇವರಬಲ್ ಇಲ್ಲ, ಅನ್ಕೊಂಡಿದ್ದೆಷ್ಟು ಅಷ್ಟಕ್ಕೆ ಆಯ್ತು, 0 ಬರುತ್ತದೆ ಆಕ್ಚುಲಿ. ನೋ ಫೇವರಬಲ್, ನೋ ಅಡ್ವರ್ಸ್ ಇನ್ ದಟ್. ಸೊ ಲೆಟ್ಸ್ ಡೂ ವಿತ್ ಮೆಟೀರಿಯಲ್ ವೇರಿಯನ್ಸಸ್ ನಾವು. ಮೆಟೀರಿಯಲ್ ಮಾತ್ರ. ಸೊ MCV ಇಸ್ ಈಕ್ವಲ್ ಟು ಓವರ್ ಆಲ್ ಎಷ್ಟಾಗುತ್ತೆ ಇಂಪ್ಯಾಕ್ಟ್, ಓವರ್ ಆಲ್ ಈ ಸಲ ಫೇವರಬಲ್ ಬರುತ್ತೆ ಅಲ್ಲ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ದಟ್ ಈಸ್ 3,000 kgs ಇಂಟು ಸ್ಟ್ಯಾಂಡರ್ಡ್ ಆಗಿ 10 rupees ಅನ್ಕೊಂಡಿದ್ದಾರೆ, ದಟ್ ಈಸ್ ₹10. whereas actual quantity is actual actual quantity is about, that is also 3,000 kgs into, that is 8.5. this is 8.5, actual is 8.5. ಸೊ ಓವರ್ ಆಲ್ ಆಗಿ ಅಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಇದು ಫೇವರಬಲ್ ಆಗುತ್ತೆ ಅಂತ. ನಾವು ಅನ್ಕೊಂಡಿದ್ದು ಸೊ rupees 30,000 ಮೆಟೀರಿಯಲ್ ಖರ್ಚು ಬರುತ್ತೆ ಅಂತ, 3,000 into 30,000 rupees ಆಗುತ್ತೆ ಅನ್ಕೊಂಡಿದ್ದು, ಬಟ್ ಆಕ್ಚುಲ್ ಆಗಿದ್ದು 3,000 into 8.5, 25,500 ಅದು ಇದೆ. ಈಗ ಮಾಡಿದ್ರಲ್ಲ ಆಕ್ಚುಲ್ ಎಷ್ಟು ಕೊಟ್ಟಿರೋದು 25,500 ಅಂತ ಇದೆ. ಸೊ ಅದು ಓವರ್ ಆಲ್ ಆಗಿ ನೋಡಿದಾಗ MCV is in positive, that is about ₹4,500 favorable. This is ಫೇವರಬಲ್ ಆಯ್ತು. ಪ್ರೈಸ್ ಕೂಡ ಫೇವರಬಲ್ ಆಗಿರೋದ್ರಿಂದ ಪ್ರೈಸ್ ನ ಡೈರೆಕ್ಟ್ ಆಗಿ ಬರ್ಬೋದು. MPV is equal to standard price is, that is ₹10. ಸ್ಟ್ಯಾಂಡರ್ಡ್ ಪ್ರೈಸ್ is ₹10. yes, ₹1 ಕಡಿಮೆ ಆಗಿದೆ. 1.5 rupees has been comparatively reduced. ಆಕ್ಚುಲ್ ಇದಕ್ಕೆ ಮಾಡಿದಾಗ ಕಡಿಮೆ ಆಗಿದೆ. ಸೊ ಆಕ್ಚುಲ್ ಕ್ವಾಂಟಿಟಿ is also 3,000 kg. now MPV is equal to, so it's a plus, ಎಲ್ಲ ಪ್ಲಸ್ ಆಗಿದೆ. ಸೊ 1.5 into 3,000 kgs. so this is at favorable only, ₹4,500. ಇದರಿಂದನೇ ಒಂದರಿಂದನೇ ಫೇವರ್ ಆಗಿರೋದು, ಇನ್ನೊಂದು ನೋ ಅಡ್ವರ್ಸ್, ಅದೇನೂ ಆಗಿಲ್ಲ, ಫೇವರಬಲ್ ಆಗಿಲ್ಲ. ಇಲ್ಲಿಗೆ ಬಂದ್ಬಿಡ್ತೀನಿ. MUV is equal to, so standard quantity what I expected is 3,000 kgs. ನಾವು 3,000 kgs ಒಳಗೆ ಆಗಬೇಕು ಅನ್ಕೊಂಡಿದ್ದು, ಬಟ್ ಇದಾಗಿದ್ದು ಅಷ್ಟೇ. ಸೊ ನೋ ಅಡ್ವರ್ಸ್, ನೋ ಫೇವರಬಲ್ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ನೀವು ಎಷ್ಟಾರ ಹಾಕೊಳ್ಳಿ, ಅದು ಝೀರೋ ಆಗೋಯ್ತದು. ಸೊ 3,000 ಮೈನಸ್ 3,000 ಎಷ್ಟಾಯ್ತು, 0. ಸೊ 0 into 0, ದಟ್ ಈಸ್ 0 into 10, 0ನೇ ಬರುತ್ತೆ. ಸೊ 0, ನೋ ಫೇವರಬಲ್, ನೋ ಅಡ್ವರ್ಸ್. ಸೊ ವೆರಿಫೈ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಅದು. ಯಾಕೆ ಅಂತ ಅಂದ್ರೆ ಎರಡು ಫೇವರಬಲ್ಲೇ ಆಗಿರೋದ್ರಿಂದ. you can check out. so MCV is 4,500, MPV is 4,500, whereas it is 0. so you can say that one it's equal, supposed to equal 4,500, 4,000, both are favorable. so that's all about material variances. now let's do labor variances. labor ಗೆ ಸಂಬಂಧ ಕೊಟ್ಟಿರೋದು ಏನು ಅಂತ ನೋಡೋಣ. ಲೇಬರ್ಗೆ ಸ್ಟ್ಯಾಂಡರ್ಡ್ ರೇಟ್ ಕೊಟ್ಟಿದ್ದಾರೆ ₹20, ಆಸ್ ಲೈಕ್ ಪ್ರೀವಿಯಸ್ ಏನ್ ಕೊಟ್ಟಿದ್ದಾರೆ
ಹಂಗೆ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ರೇಟ್ ಈಸ್ ₹20 per hour. ದಟ್ಸ್ ಫೈನ್. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ನೋಡಿ, ಇಲ್ಲಿ ಆಸ್ ಲೈಕ್ ಒಂದು ಯೂನಿಟ್ಗೆ 5 kgs ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಯೂನಿಟ್ಗೆ 10 hours ಅಂತ ಹೇಳಿದ್ದಾರೆ. ಸೊ ಸೇಮ್ ಥಿಂಗ್ 600 ಸ್ಟ್ಯಾಂಡರ್ಡ್ ಅವರ್ಸ್ ಬೇಕು ಅಂದ್ರೆ ನಿಮ್ಗೆ ಅವರು 600 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಒಂದು ಯೂನಿಟ್ಗೆ 10 ಗಂಟೆಗಳ ಕಾಲ ತಗೊಂಡಿದ್ದಾರೆ. ಎಷ್ಟು? ಒಂದು ಯೂನಿಟ್ಗೆ 10 ಗಂಟೆಗಳ ಕಾಲ 10 ಅವರ್ಸ್ ನ ತಗೊಂಡಿದ್ದಾರೆ ಅಂದ್ರೆ 600 ಯೂನಿಟ್ಸ್ಗೆ ಎಷ್ಟು ಅವರ್ಸ್ ಆಗುತ್ತೆ? 6000 ಅವರ್ಸ್ ಆಗುತ್ತೆ. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ಅವರ್ಸ್. ಓಕೆ, ಲೆಟ್ ಸಿ ಆಕ್ಚುಯಲ್ ಅವರ್ಸ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಆಕ್ಚುಯಲ್ ಅವರ್ಸ್ 8000 ಆಗಿದೆ. ಆಕ್ಚುಯಲ್ ತುಂಬಾ ಜಾಸ್ತಿ ಆಗಿದೆ ವೆನ್ ಕಂಪೇರ್ ವಿತ್ ವಾಟ್ ಆಕ್ಚುಯಲ್ ಅವರ್ಸ್ ಇಸ್ 8000 ಅವರ್ಸ್. ಸೊ ಬಟ್ ಇಲ್ಲೂ ಕೂಡ ಸೇಮ್ ಆಕ್ಚುಯಲ್ ಅವರ್ಸ್, ಆಕ್ಚುಯಲ್ ರೇಟ್ ನ ನಮ್ಗೆ ಒಂದು ಯೂನಿಟ್ಗೆ ಅಂತ ಕೊಟ್ಟಿಲ್ಲ. ಗಿವನ್ ಓವರ್ ಆಲ್ ಟೋಟಲ್ ಆಕ್ಚುಯಲ್ ಕಾಸ್ಟ್ ಎಷ್ಟು ಅಂತಾನೆ ಕೊಟ್ಬಿಟ್ಟಿದ್ದಾರೆ 60,000. ಸೊ ಆಗ ನಾವೇನ್ ಮಾಡ್ಬೇಕು, ಆಕ್ಚುಯಲ್ ಅವರ್ಸ್ ನ ಯಾವ ರೀತಿ ಕಂಡುಹಿಡಬೇಕು ಅಂದ್ರೆ ರೇಟ್ ಹೆಂಗ್ ಕಂಡುಹಿಡಬೇಕು ಅಂತ ಅಂದ್ರೆ 60,000 ಡಿವೈಡೆಡ್ ಬೈ 8000 ಅವರ್ಸ್. ಸೊ ಆಗ ರೇಟ್ ನಮ್ಗೆ ಗೊತ್ತಾಗುತ್ತೆ 60,000 ಡಿವೈಡೆಡ್ ಬೈ 8000 ದಟ್ಸ್ ಬಿಕಮ್ 7.5. ತುಂಬಾ ಕಡಿಮೆ ಆಗಿದೆ ಲೇಬರ್ ರೇಟು. ಯಾಕೆ ಅಂತ ಅಂದ್ರೆ ₹20 ವಿ ಎಕ್ಸ್ಪೆಕ್ಟೆಡ್, ಬಟ್ ಇಟ್ ಈಸ್ 7.5 per hour. ಲೇಬರಿಗೆ ಕೊಟ್ಟಿದ್ದ 60,000, ಬಟ್ ಅವ್ರು ವರ್ಕ್ ಮಾಡಿದ 8000 ಅವರ್ಸ್ ಆಗಿರೋದ್ರಿಂದ 1 hour ಲೇಬರ್ಗೆ 7.5 ಅವರ್ಸ್, ₹7.5 ಪರ್ ಅವರ್ ಕೊಟ್ಟಂಗಾಯ್ತು. ಸೊ ನಾನು ₹20 ಮಾಡ್ಕೊಂಡು ಒಂದು ಅಡ್ವಾನ್ಸ್ ಆಯ್ತು. 6000 ತಗೋತೀವಿ ಅನ್ಕೊಂಡು 8000 ಅವರ್ಸ್ ಆಯ್ತು. ಬಟ್ ಲೇಬರ್ಗೆ ತುಂಬಾ ಕಡಿಮೆ ಪೇ ಮಾಡಿರೋದ್ರಿಂದ ಅವ್ರಿಗೆ ಒಂದು ಅವರ್ಗೆ ಲೇಬರ್ಗೆ ತುಂಬಾ ಕಡಿಮೆ ಬೇಕು. ದಿಸ್ ಇಸ್ ಫೇವರಬಲ್ ಅಂತ ನಾವು ಹೇಳ್ತೀವಿ. ಸೊ ಲೆಟ್ಸ್ ಡೂ. ಇಷ್ಟು ಕಂಡಿಡ್ದಾದ್ಮೇಲೆ ನೋಡೋಣ. LCV is equal to SH. SH standard is 6000 hours into standard rate is ₹20. ಸೊ ಇದು ಫೇವರಬಲ್ ಆಗೋ ಚಾನ್ಸಸ್ ತುಂಬಾ ಇದೆ ಬಿಕಾಸ್ ಆಫ್ ರೇಟ್ ಕಡಿಮೆ ಆಗಿರೋದ್ರಿಂದ. ಸೊ ಎಷ್ಟು ಕಡಿಮೆ ಆಗಿದೆ? ದಿಸ್ ಇಸ್ 8000 ಅವರ್ಸ್ ಆಕ್ಚುಯಲ್ ಇಂಟು ₹7.5. ಇದು ಆಲ್ರೆಡಿ ಮಲ್ಟಿಪ್ಲೈ ಆಗಿದೆ, ಇದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. LCV is equal to 6000 is into this is ₹1,20,000 I guess. 6,000 into 20 is 1,20,000. Yes, ₹1,20,000 ಲೇಬರ್ಗೆ ಆಗುತ್ತೆ ಅನ್ಕೊಂಡಿದ್ದು, ಬಟ್ ಆಕ್ಚುಯಲ್ ಆಗಿ ಅಷ್ಟು ಆಗ್ಲಿಲ್ಲ, ತುಂಬಾ ಕಡಿಮೆ ಆಯ್ತು. 50% ಆಫ್ ದಟ್ ಹ್ಯಾಸ್ ಬಿನ್ ಸೇವ್ಡ್. 60,000 only paid for labor. 8,000 into 7.5 is 60,000 only you'll get. So this is what. So overall LCV ನನಗೆ ಇಂಪ್ಯಾಕ್ಟ್ ಮಾಡಿದ ಎಷ್ಟು ಅಂತ ಅಂದ್ರೆ 60,000 is in advance ಸೇವ್ ಮಾಡ್ತು. ಸಾರಿ, ಫೇವರಬಲ್ ಇಷ್ಟು ಅಮೌಂಟ್ ನಾನು ಅನ್ಕೊಂಡ್ಗಿಂತ ಕಡಿಮೆ ಆಯ್ತು ಆಸ್ ಕಂಪೇರ್ಡ್ ಟು ಸ್ಟ್ಯಾಂಡರ್ಡ್ಸ್. ಇಟ್ಸ್ ಬಿನ್ ರಿಡ್ಯೂಸ್ಡ್ ಇಯರ್. ನೆಕ್ಸ್ಟ್ ರೇಟ್. ಅಫ್ಕೋರ್ಸ್ ರೇಟ್ ವೇರಿ ಕಡಿಮೆ ಆಗಿದೆ ಅಂತ ಅಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ. ಸೊ ರೇಟ್, ವೆನ್ ಕಮ್ಸ್ ಟು ರೇಟ್, ಸ್ಟ್ಯಾಂಡರ್ಡ್ ರೇಟ್ ಈಸ್ ಅಬೌಟ್ ₹20 we expected, but actually it is 7.5 ಆಗಿದೆ. ನಾವು ಫೈಂಡ್ ಔಟ್ ಮಾಡಿದೀವಿ. ಇಂಟು ಆಕ್ಚುಯಲ್ ಅವರ್ಸ್ ದ ವರ್ಕ್ ಇಸ್ 8000 ಅವರ್ಸ್. ಸೊ ಓವರ್ ಆಲ್ ಸೇವ್ ಆಗಿರೋದು ಎಷ್ಟು ಅಂತ ನೋಡೋಣ. LRV is equal to that is 7.5 ಸಾರಿ 12.5. 1 ಅವರ್ಗೆ 12.5 ಅವರ್ಸ್ ಇದಾಯ್ತು. ಸೊ ಇಂಟು 8000 ಅಂತಂದ್ರೆ ಎಷ್ಟಾಯ್ತು? ಸೊ 12.5 into 8,000 ಅವರ್ಸ್. ಸೊ ಇಟ್ಸ್ 1 lakh. LRV ರೇಟ್ ಇಂದ ನನಗೆ ಸೇವ್ ಆಗಿದ್ದು ₹1,00,000. ₹1,00,000 ಏನಾಯ್ತು? 18 ಸೇವ್ ಆಯ್ತು. ದಿಸ್ ಈಸ್ ಆಲ್ಸೋ ಫೇವರಬಲ್. ಬಟ್ ಓವರ್ ಆಲ್ ಸೇವ್ ಆಗಿದ್ದು 60,000. ಬಟ್ ರೇಟ್ ಇಂದಾನೆ ಎಷ್ಟಾಯ್ತು? 1 lakh ಬಂದಿದೆ. ಬಟ್ 40,000 ಇನ್ನೂ ಡಿಫ್ರೆನ್ಸ್ ಇದೆ. ದಟ್ ಈಸ್ ಅಡ್ವರ್ಸ್ ಆಗಿದೆ. ಯೂಸೇಜ್ ಯಾಕೆ ಹೇಳಿ?
8,000 6,000 hours ಅನ್ಕೊಂಡು ಬಟ್ 8,000 hours ಆಯ್ತಲ್ಲ, ದಟ್ ಈಸ್ ಅ ನೆಗೆಟಿವ್ ಇಂಪ್ಯಾಕ್ಟ್. ಸೊ ದಟ್ ಈಸ್ ಎಫಿಷಿಯನ್ಸಿಲಿ ಕಡಿಮೆ ಬಿದ್ರು ರೇಟ್ ಕಾಂಪ್ರಮೈಸ್ ಆಗಿದೆ ಇಲ್ಲಿ. ಸೊ ಸ್ಟ್ಯಾಂಡರ್ಡ್ ಅವರ್ಸ್ ಇಸ್ 6,000 hours, whereas actual hours is 8,000 hours. So overall ನೋಡಿದಾಗ ಸ್ಟ್ಯಾಂಡರ್ಡ್ rate is 20 rupees. Standard rate is how much? 20 rupees. ಇದರಿಂದ ಒಂದು ಸ್ವಲ್ಪ ಇದು ಪಾಸಿಟಿವ್ ಆಗ್ಬಿಟ್ಟಿದ್ರೆ ಎರಡೆಲ್ಲ ಸೇವ್ ಆಗೋದು ಆಕ್ಚುಲಿ. ಸೊ ಮೈನಸ್ 2,000 ಅವರ್ಸ್ 2,000 ಅವರ್ಸ್ ಆಯ್ತು ಇಂಟು ₹20 ಮಾಡಿದಾಗ ಇಟ್ಸ್ 40,000. ಸೊ ದಟ್ ಈಸ್ ವಾಟ್ ನೆಗೆಟಿವ್ ಇಯರ್. ಸೊ ಓವರ್ ಆಲ್ when you save that one, it's an adverse of 40,000 of efficiency. Usage ಅಲ್ಲಿ ಅಂತೀವಿ, ಇಲ್ಲಿ efficiency ಅಂತ ಕರಿತೀವಿ. ಸೊ ಅಡ್ವರ್ಸ್ ಆಯ್ತು ಇಲ್ಲಿ. ಸೊ when math verify this one, this is ₹60,000, yes, whereas LRV is ₹1 lakh, but it is LEV is negative, ₹40,000 is negative ಆಗಿರೋದ್ರಿಂದ. ಸೊ ಓವರ್ ಆಲ್ ನೋಡಿದಾಗ 60,000 is equal to 1 lakh minus 40,000 is ₹60,000. Then it is verified. Okay. So one more last problem, I do that one. That is a different. So far 4 to 5 problems nimge ಏನು ಮಾಡಿದೀನಿ. So all are different. Idu kuda different problem. Next fifth problem is this also very much different. You can say that one. So let's see how it is different. I will tell. See, in a factory, the budgeted and actual labor incurred, the given information for this. So units produced. So units produced ಎಷ್ಟಿದೆ ಇದೆಲ್ಲಿ ಬರಲ್ಲ ಇನ್ಫಾರ್ಮೇಶನ್, ಬಟ್ ಸಪೋರ್ಟಿಂಗ್ ಇನ್ಫಾರ್ಮೇಶನ್ ಇದು. ಸೊ ಆಕ್ಚುಲ್ ಆಗಿ ಅವರು 1,35,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು, ಬಟ್ ಬಜೆಟ್ ಮಾಡಿದ್ದು 1,50,000 ಯೂನಿಟ್ಸ್. ಸೊ ಮೆಟೀರಿಯಲ್ ಎಷ್ಟಾಯ್ತು ಅಂದ್ರೆ 2,73,000 ಯೂನಿಟ್ಸ್, ಬಟ್ ಬಜೆಟ್ ಮಾಡಿದ್ದು 1,50,000ಗೆ ಎಷ್ಟಾಯ್ತು ಇದು 3 lakh material units ತಗೋತಾ ಆಕ್ಚುಲಿ. ಓಕೆ ಫೈನ್. ನೆಕ್ಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ ಇಸ್ 12 rupees and this is 10 rupees. ಡೈರೆಕ್ಟ್ ಲೇಬರ್ ಅವರ್ಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ, ನೀವು ಕೊಟ್ಟಿದ್ರೆ 4 units ಆಫ್ ಫಿನಿಶ್ಡ್ ಯೂನಿಟ್ಸ್ 1 hour. 1 hourಗೆ 4 units ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. 1 hourಗೆ ಐ ಆಮ್ ಕ್ಲಾರಿಫೈಂಗ್ 4 units ರಿಕ್ವೈರ್ಡ್ 1 hour ಲೇಬರ್. ಅದೊಂದು ಕ್ಯಾಲ್ಕುಲೇಷನ್ ಮಾಡೋಣ. ಟೋಟಲ್ ಆಗಿ ಆಕ್ಚುಲ್ ಆಗಿ 36,000 ತಗೋತು, ಬಟ್ ಅವ್ರು ಬಜೆಟ್ ಮಾಡಿದ್ದು 37,500. ಒಂದು ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಇಲ್ಲಿ ಬಜೆಟ್ ಮಾಡಿರೋದವರು 1,50,000 ಯೂನಿಟ್ಸ್ಗೆ. ಸೊ ನನಗೆ ಇದು ಮ್ಯಾಟರ್ ಆಗಲ್ಲ, ನನಗೆ ಅವರು ಆಕ್ಚುಲ್ ಆಗಿ ಬಜೆಟ್ ಮಾಡಿದ್ದು ಇಷ್ಟಕ್ಕೆ ಇಷ್ಟಾಗುತ್ತೆ ಅಂತ. ಬಟ್ ಆಕ್ಚುಲ್ ಆಗಿ ಮಾಡಿದ್ದಾಗ ಬಜೆಟ್ ಚೇಂಜ್ ಆಗ್ಬಿಡುತ್ತೆ. ಯಾಕೆ ಚೇಂಜ್ ಆಗುತ್ತೆ ಸ್ಟ್ಯಾಂಡರ್ಡ್ ಅಂತ ಅಂದಾಗ, ಅವ್ರು ಸ್ಟ್ಯಾಂಡರ್ಡ್ ಮಾಡಿದ್ದು 1,50,000, ಬಟ್ 1,35,000 ಎಷ್ಟಾಗುತ್ತೆ ಅಂತ ನೀವು ಇವೆಲ್ಲ ಡಿಫೈನ್ ಮಾಡ್ತಾರೆ. ದಟ್ ಈಸ್ ಒನ್ ಪಾಯಿಂಟ್ ಟು ಬಿ ನೋಟೆಡ್ ಇಯರ್. ಡೋಂಟ್ ಟೇಕ್ ಇಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ತಗೊಳಂಗೆ ಇಲ್ಲ. ಆಕ್ಚುಲಿ ಸೀಸ್ ದಟ್ ಒನ್ ಇಸ್ ಫೈಂಡ್ ಔಟ್ ವೆರಿ ಸೀನ್ ಡೈರೆಕ್ಟ್ ಆಗಿದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 3 lakh ಇದೆ, ಆಕ್ಚುಯಲ್ ಕ್ವಾಂಟಿಟಿ 3,73,000 ಇದೆ, ಬಜೆಟೆಡ್ 10 ಇದೆ, ಅಥವಾ ಸ್ಟ್ಯಾಂಡರ್ಡ್ 10 ಇದೆ, 12 ಇದೆ, ಇದು ಫೈನು. ಬಟ್ ಇವೆರಡು ಇದೆಯಲ್ಲ, ಸೊ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ದೇ ಗಿವನ್. ಯು ಹ್ಯಾವ್ ಟು ಫೈಂಡ್ ಔಟ್ ಡಿಫ್ರೆಂಟ್, ಬೇರೆದನ್ನ ಕಂಡುಹಿಡಿಬೇಕಾಗ್ತದೆ. ಸೊ ಇವೆರಡನ್ನು ಇದು ಡೈರೆಕ್ಟ್ ಆಗಿದೆ. ಸೊ ಲೆಟ್ಸ್ ಡೂ ಒನ್ ಬೈ ಒನ್. ಸೊ ಇಲ್ಲಿ ನೋಡೋಣ ಇಲ್ಲಿ. ಸೊ ಆಕ್ಚುಯಲ್ ಕ್ವಾಂಟಿಟಿ ಔಟ್ಪುಟ್ ಮೇಲೆ ಮಾಡ್ಬೇಕು ನೀವು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಆಕ್ಚುಯಲ್ ಔಟ್ಪುಟ್ ಎಷ್ಟಿದೆಯಪ್ಪ 1,35,000 ಯೂನಿಟ್ಸ್. ಎಷ್ಟು 1,35,000 ಯೂನಿಟ್ಸ್ ಇದೆ. ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1 ಯೂನಿಟ್ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅವರು ನೋಡಿ ಇಲ್ಲಿ ಲಿಸನ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು, ಒಂದು ಇದಕ್ಕೆ ಅವ್ರಿಗೆ ಮೆಟೀರಿಯಲ್ ಸ್ಟ್ಯಾಂಡರ್ಡ್ ಆಗಿ 3 lakh ಬೇಕಿತ್ತು. ಎಷ್ಟು ಬೇಕಿತ್ತು 3 lakh ಯೂನಿಟ್ಸ್ ಬೇಕಿತ್ತು. ಎಷ್ಟು ಯೂನಿಟ್ಸ್ ಮಾಡಕ್ಕೆ 1,50,000 ಯೂನಿಟ್ಸ್. ಸೊ ದಿಸ್ ಇಸ್ ಒನ್ ಥಿಂಗ್ ಯು ಹ್ಯಾವ್ ಟು ಫೈಂಡ್ ಔಟ್. ಲಿಸನ್, 1 ಯೂನಿಟ್ ಮೆಟೀರಿಯಲ್ಗೆ ಎಷ್ಟು ಬೇಕಾಗುತ್ತೆ ಅಂತ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ನಾನು.
So for 1,50,000 units, they required 3 lakh units of material. 1,50,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಅವ್ರಿಗೆ 3 ಲಕ್ಷ ಯೂನಿಟ್ಸ್ ಮೆಟೀರಿಯಲ್ ಬೇಕಿತ್ತು. ಬಟ್ ಅವ್ರು ಮಾಡಿದೆಷ್ಟು? ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಮಾಡಬೇಕು ನಾವು. ಸೊ ಮಲ್ಟಿಪ್ಲೈ ಮಾಡಿ 1,35,000 ಇಂಟು 3 lakh ಡಿವೈಡೆಡ್ ಬೈ 1,50,000. ಸೊ ಇಟ್ಸ್ 2,70,000. ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಯೂನಿಟ್ಸ್, ಕೆಜಿ ಇಲ್ಲ ಇಲ್ಲಿ, ಸರಿ ಯೂನಿಟ್ಸ್ ಎಲ್ಲ ಇದೆ ಎರಡುವೆ. ಯೂನಿಟ್ಸ್ ಆಫ್ ಮೆಟೀರಿಯಲ್ ಅವ್ರಿಗೆ ಸ್ಟ್ಯಾಂಡರ್ಡ್ ಆಗಿ ಬೇಕಿತ್ತು. ಈ 3 lakh ಇದೆಯಲ್ಲ, ಇದು 1,50,000 ಮಾಡಿದ್ರೆ, ಬಟ್ 1,50,000 ಮಾಡಿಲ್ವಲ್ಲ. ಸೊ 1,35,000 ಮಾಡಿದ್ರೆ ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಬೇಕಾಗಿತ್ತು ಅವ್ರಿಗೆ? 2,70,000 ಬೇಕಿತ್ತು ಅಂತ ಇದು ಮೀನಿಂಗ್ ಕೊಡುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಪ್ರೈಸ್ ಡೈರೆಕ್ಟ್ ಆಗೇ ಇದೆ. ಸೊ ನೋ ದಿಸ್ ಥಿಂಗ್. ಸೊ ದಿಸ್ ಇಸ್ ₹10 ಅಂಡ್ ಸ್ಟ್ಯಾಂಡರ್ಡ್ ಆಕ್ಚುಯಲ್ ಕ್ವಾಂಟಿಟಿನೂ ಡೈರೆಕ್ಟ್ ಆಗೇ ಇದೆ. ದಟ್ ಈಸ್ ಆಕ್ಚುಯಲ್ ಆಗಿ ಕೊಟ್ಟಿರೋದ್ರಿಂದ ಸೊ ಅಷ್ಟೇ ಬರೀಬಹುದು. ಆಕ್ಚುಯಲ್ ಪ್ರೈಸ್ ಕೂಡ ಆಕ್ಚುಯಲ್ ಪ್ರೈಸ್ ಕೂಡ ಡೈರೆಕ್ಟ್ ಆಗೇ ಇದೆ. ದಟ್ ಈಸ್ ₹12. ಸೊ ಎಲ್ಲ ನೋಡಿದಾಗ ಅಡ್ವರ್ಸ್ ಅಂತ ಕಾಣುತ್ತೆ. ಆಕ್ಚುಯಲ್ ಆಗಿ ನಾವು ಸ್ಟ್ಯಾಂಡರ್ಡ್ ಆಗಿ 2,70,000 ಮಾಡಿಕೊಂಡು ಆಕ್ಚುಯಲ್ ಇಸ್ 2,73,000. ಇಟ್ಸ್ ಮೋರ್. ಪ್ರೈಸ್ ₹10 ಇದ್ದು ₹15 ಆಯ್ತು. ಸೊ ಆಲ್ ಆರ್ ಅಡ್ವರ್ಸ್. ಲೇಬರ್ ಹಿಂಗೆ ಮಾಡ್ಬಿಡ್ತೀನಿ ಫಸ್ಟ್, ಆಮೇಲೆ ವಿ ಗೋ ಫಾರ್ ಕ್ಯಾಲ್ಕುಲೇಷನ್. ಸೊ ಲೇಬರ್ದು ಅದೇ ತರ ಇದೆ ಪ್ರಾಬ್ಲಮ್. ಸೊ ಆಕ್ಚುಯಲ್ ಆಗಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಯೂನಿಟ್ಸ್ 1,35,000 ಯೂನಿಟ್ಸ್, ರೈಟ್? 1 ಯೂನಿಟ್ ಲೇಬರ್ಗೆ ಎಷ್ಟಾಗುತ್ತೆ ಅಂತ ಇಲ್ಲಿ ಕ್ವಶನ್. ಇಲ್ಲಿ ಆ ರಿಲೆವೆಂಟ್ ಇಂಟು ನಿಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ನೋಡಿ ಇಲ್ಲಿ ಅದು ಇದೂ ಆಗುತ್ತೆ, ಅದೂ ಆಗುತ್ತೆ. ಆಕ್ಚುಲಿ ಎರಡು ಒಂದೇ ತರ ಬರುತ್ತೆ, ಹೆಂಗಾದ್ರೂ ಮಾಡ್ಕೋಬಹುದು ನೀವು. ಸೊ ಅವ್ರೇನಾದ್ರೂ 1,50,000 ಯೂನಿಟ್ಸ್ ಮಾಡಿದ್ರೆ ಇಷ್ಟು ಲೇಬರ್ ತಗೊಳ್ಳೋದು ಸಹಜ. ಬಟ್ ಅಷ್ಟು ಮಾಡಿಲ್ಲ, ಅದು ಅದೇ ತರ ಮಾಡ್ಕೊಳ್ಳಿ. ಇಲ್ಲ ಇಲ್ಲಿರೋ ಇಂಟ್ ಪ್ರಕಾರ ಮಾಡಿದ್ರು ಆಗುತ್ತೆ. ಎರಡು ತರನು ಇಂಟ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ. ಸೊ ಅಲ್ಲಿ ಪ್ರಕಾರ ಮಾಡಿದ್ರು ಆಗುತ್ತೆ. ಇಲ್ಲಿ ಆ ತರ ಮಾಡೋದಾದ್ರೆ ಸೇಮ್ ಅದೇ ರೀತಿ ಮಾಡೋಣ. ಸೊ ಲಾಸ್ಟ್ ಟೈಮ್ ಆಯ್ತಲ್ಲ, ಅದೇ ರೀತಿ ಮಾಡೋಣ. ಈ ಲೇಬರ್ ಅವರ್ಸ್ ಇದೇನ್ ಕೊಟ್ಟಿದ್ದಾರೆ ನಿಮ್ಗೆ, ಈ ಲೇಬರ್ ಅವರ್ಸ್ ಇದೆಯಲ್ಲ, ಇದು 1,50,000ಗೆ. ಸೊ 37,500 ಡಿವೈಡೆಡ್ ಬೈ ಇದು ಕೊಟ್ಟಿರೋದು ನಿಮ್ಗೆ 1,50,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಈ 37,500 ಆಗುತ್ತೆ ಅಂತ. ಬಟ್ ನೀವು ಆಕ್ಚುಲಿ ಮಾಡಿರೋದೆಷ್ಟು? 1,35,000. ಸೊ ಲೆಟ್ಸ್ ಸಿ, 1,35,000 ಇಂಟು 37,500 divided by 1,50,000. So labor will come 33,750 hours. 33,750 hours labors ನ ತಗೋಬೇಕಿತ್ತು. ಅದು ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್ ಅಲ್ಲೇ ಇದೆ. ಆಕ್ಚುಲಿ ಏನಂತ ಇದೆ ಅಂತ ಅಂದ್ರೆ ಎರಡು ಅಷ್ಟೇ ಬರುತ್ತೆ. ಆಕ್ಚುಲಿ 1,35,000 ಇಂಟು, ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಅಂದ್ರೆ, 1 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅವ್ರಿಗೆ ಎಷ್ಟು ಅವರ್ಸ್ ಬೇಕು ಅಂತ ಹೇಳಿದ್ದಾರೆ. 4 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ 1 ಅವರ್ ಬೇಕು ಅಂತ ಹೇಳಿದ್ದಾರೆ. ಸೊ 1 ಅವರ್ ರಿಕ್ವೈರ್ಡ್ 4 ಯೂನಿಟ್ಸ್. ಸೊ 4 ಯೂನಿಟ್ಸ್ಗೆ 1 ಅವರ್ ಆದ್ರೆ, 4 ಯೂನಿಟ್ಸ್ಗೆ ಎಷ್ಟು? 1 ಅವರ್ ಆದ್ರೆ 1,35,000 ಯೂನಿಟ್ಸ್ಗೆ ಎಷ್ಟಾಗುತ್ತೆ? 1,35,000 ಯೂನಿಟ್ಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ವಿಲ್ ಗೆಟ್ ಸೇಮ್ ಆನ್ಸರ್. 1,35,000 ಇಂಟು 1 ಡಿವೈಡ್ ಬೈ 4 ಅದು ಡಿವೈಡ್ ಬೈ ಡೈರೆಕ್ಟ್ಲಿ 4, 33,750 ಬರುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಮಾಡ್ಬೋದು, ಎರಡು ಸೇಮ್ ಆನ್ಸರ್ ಬರುತ್ತೆ. 6 ಅಂತ ಬರ್ಬಿಡ್ತೀನಿ ನಿಮಗೆ. ಸೊ ಬೋತ್ ವಿಲ್ ಗೆಟ್ ಸೇಮ್ ಆನ್ಸರ್. ಸೊ ದಟ್ಸ್ ಆನ್ಸರ್ ಈಸ್ 33,750. Okay, in coming to standard rate ಎಲ್ಲ ಡೈರೆಕ್ಟ್ ಆಗಿದೆ. ಸ್ಟ್ಯಾಂಡರ್ಡ್ ರೇಟ್ ಇಸ್ ₹50. ಸ್ಟ್ಯಾಂಡರ್ಡ್ ರೇಟ್ ಇಸ್ ₹50 ಅಂಡ್ ಆಕ್ಚುಯಲ್ ಅವರ್ಸ್ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ದಟ್ ಈಸ್ 36,000 ಅವರ್ಸ್. ಎಲ್ಲ ಅಡ್ವರ್ಸ್ ಆಗಿದೆ, ಇದು ಕೂಡ ಅಡ್ವರ್ಸ್ ಆಗಿದೆ. ರೇಟ್ ಈಸ್ ಆಲ್ಸೋ 55. ಆಕ್ಚುಯಲ್ ರೇಟ್ ಈಸ್ 55. So one thing ನೀವು ಇಲ್ಲಿ ಕ್ಲಾರಿಫೈ ಮಾಡೋದು, ವಾಟ್ ಎವರ್ ದೇ ಹ್ಯಾವ್ ಗಿವನ್, this one is not actual, this is actual, this one what they given, ಇದನ್ನ ನೀವು ಸ್ಟ್ಯಾಂಡರ್ಡ್ ಇದು ಅಂತ ತಗೊಂಡ್ರೆ ತಪ್ಪಾಗುತ್ತೆ. ಮತ್ತೆ ಇದನ್ನ ಸ್ಟ್ಯಾಂಡರ್ಡ್
ಅವರ್ಸ್ ಅಂತ ತಗೊಂಡ್ರೆ ತಪ್ಪಾಗುತ್ತೆ. ವೈ? ಬಿಕಾಸ್ ಇಟ್ ಈಸ್ ದೇ ಗಿವನ್ ಬಜೆಟೆಡ್ ಫಾರ್ 1,50,000 ಕೊಟ್ಟಿರೋದ್ರಿಂದ, ಬಟ್ ಅಷ್ಟು ಪ್ರೊಡ್ಯೂಸ್ ಮಾಡಿಲ್ಲ ಅವ್ರು ಇಷ್ಟೇ ಅಲ್ವಾ ಪ್ರೊಡ್ಯೂಸ್ ಮಾಡಿರೋದು. ಈ ಪ್ರೊಡಕ್ಷನ್ ಮೇಲೆ ಎಷ್ಟಾಗುತ್ತೆ ಸ್ಟ್ಯಾಂಡರ್ಡ್ ಅಂತ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ದಿಸ್ ಇಸ್ ಒನ್ ಟ್ವಿಸ್ಟ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಇದಕ್ಕೆ ಸಾಲ್ವ್ ಮಾಡ್ತಾ ಹೋಗೋಣ ಈಗ. ಸೊ ಆನ್ಸರ್ಸ್ ಫೈನಲ್ ಎಲ್ಲ ಅಡ್ವರ್ಸ್ ಬರುತ್ತೆ ಅಂತ ಗೊತ್ತಾಯ್ತು ನಮಗೆ. ಸೊ ಎಷ್ಟು ಬರುತ್ತೆ ಅಂತ ನೋಡೋಣ. MCV is equal to ಸ್ಟ್ಯಾಂಡರ್ಡ್ ಕ್ವಾಂಟಿಟಿ is 2,70,000 units into this is 10 rupees minus actual is 2,73,000 units into rupees 12 into rupees 12. So multiplication ಮಾಡಿದಾಗ MCV is equal to, when you multiply this 2,70,000 into 10, you'll get rupees 27 lakhs minus 2,73,000 into 12. That's become rupees 32,76,000. So obviously it is adverse. Adverse ಎಷ್ಟಾಯ್ತು ಅಂತ ನೋಡೋಣ. -27 lakh ಮಾಡಿದಾಗ, so it's adverse of 5,76,000. It's adverse of 5,76,000. This is adverse. Next, of course price adverse ಇದೆ. ಯಾಕೆ ಅಂತ ಅಂದ್ರೆ we expected 10 rupees but it is 12 rupees. So standard price is 10 minus ಆಯ್ತು ನಮಗೆ. This is 12. Actual quantity, that is 2,73,000 units. So overall we can say that one MPV is equal to -2. It's become -2 into 2,73,000 units. So MPV is equal to 2,73,000 into 2 is equal to rupees 5,46,000. So this is adverse. ಇದು ಕೂಡ ಅಡ್ವರ್ಸ್ ಆಯ್ತು. ಸೊ ಪ್ರೈಸ್ ಇಟ್ ಸೆಲ್ಫ್ ಯು ಲಾಸ್ಟ್ ಮೋರ್, ಜಾಸ್ತಿ ಪ್ರೈಸ್ ಇಂದಾನೆ ಕಳ್ಕೊಂಡಿರೋ ದುಡ್ಡನ್ನ. ಸೊ ಪ್ರೈಸ್ ತುಂಬಾ ವೇರಿ ಆಗಿರೋದ್ರಿಂದ, ಅಂದ್ರೆ 2 rupees ವೇರಿ ಆಗಿರೋದ್ರಿಂದ, ಸೊ ಓವರ್ ಆಲ್ ಯೂನಿಟ್ಸ್ ಕನ್ಸಂಪ್ಷನ್ ಜಾಸ್ತಿ ಇದು, ಅದಕ್ಕೆ 2 rupees ತರ ಬೆಲೆ ಆಗಿರೋದ್ರಿಂದ 5,46,000 rupees ದೇ ವೇರಿಯನ್ಸಸ್ ನೆಗೆಟಿವ್ ನೋಡ್ಬೋದು ನೀವಲ್ಲಿ ಅಡ್ವರ್ಸ್ ಆಗಿ. And coming to usage variance, yeah, little bit. As standard quantity, you expected 2,70,000 units ಅನ್ಕೊಂಡ್ವಿ, ಬಟ್ ಆಗಿದ್ದು 3,000 ವೇರಿ ಆಯ್ತು, 3,000 ಯೂನಿಟ್ಸ್ ಜಾಸ್ತಿ ಆಯ್ತು. ಸೊ ಇದರಿಂದ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 10 rupees ಆಗಿರೋದ್ರಿಂದ, ಸೊ ಇಲ್ಲೂ ಕೂಡ there is a negative of -3,000 units into 10 rupees. Standard price is 10 rupees. MUV is equal to -30,000 rupees adverse. ಇದು ಕೂಡ 30,000 adverse ಆಯ್ತು. We put it in bracket because it's adverse. So overall 30,000 adverse ಆಯ್ತು. So verify ಮಾಡಿದಾಗಲೂ ಅಷ್ಟೇ ಬರುತ್ತೆ actually. So when you verify that one, this is 5,76,000. Yes, adverse minus. So this is also price ಇಂದನೇ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು. 5,46,000 ಅಷ್ಟು ಇಲ್ಲೇ ಆಗಿದೆ. ಅಂಡ್ ಇದರಿಂದ ಯಾವ್ದ್ರಿಂದ ಯೂಸೇಜ್ ಇಂದ ಲಿಟ್ಲ್ ಬಿಟ್ ಅಷ್ಟೊಂದು ಆಗಿಲ್ಲ ಅಂದ್ರೂ ಸ್ವಲ್ಪ ಪ್ರಮಾಣದಲ್ಲೂ ಆಗಿದೆ ಅಡ್ವರ್ಸ್ ಆಗಿ. ಸೊ ಓವರ್ ಆಲ್ ಆಗಿ ನಾವು ನೋಡಿದಾಗ ಇಟ್ಸ್ -7, ಎರಡು ಆಡ್ ಮಾಡಿದಾಗ ಅಷ್ಟು ಆಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಮೆಟೀರಿಯಲ್. ಸೊ ಇದುವರೆಗೂ ನಾನು ಇಷ್ಟು ಪ್ರಾಬ್ಲಮ್ಸ್ಗಳು ನಿಮಗೆ ಮಾಡಿರೋದು
ಮೆಟೀರಿಯಲ್ ಮತ್ತೆ ಲೇಬರ್ ವೇರಿಯನ್ಸಸ್ ಅಲ್ಲಿ ಇಷ್ಟು ವೆರೈಟೀಸ್ ಗಳು ಬರ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಇಷ್ಟು ಈ ನೋಟ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕ್ತೀನಿ. ಯು ರೆಫರ್ ದಟ್ ಒನ್ ಆಕ್ಚುಲಿ. ಸೊ ಥ್ಯಾಂಕ್ ಯು.